ನೀವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು 4 ಅಂಕದ ಪ್ರಶ್ನೆಯಲ್ಲಿ, ಆಯ್ತಾ? ಈ ಒಂದು PDF ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇಂಗ್ಲಿಷ್ 4 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ತಾ ಇದ್ದೇವೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕ್ವಶನ್ಸ್ಗಳು ಡೆಫಿನೆಟ್ಲಿ ನಿಮಗೆ ಟ್ವಿಸ್ಟ್ ಮಾಡಿ ಆದರೂ ಕೇಳ್ತಾರೆ, ಬಟ್ ಇವೇ ಕ್ವಶನ್ ನಿಮಗೆ ರಿಪೀಟ್ ಆಗುತ್ತೆ. ಸೊ ಯಾವ ಒಂದು ಅಧ್ಯಾಯ ಮೇಲೆ ನಾವು ಸಮರಿ ಮಾಡ್ಕೋಬೇಕು, ಆಯ್ತಾ? ಸೊ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರು, ಸರ್ ನಮಗೆ ಸಮರಿ ಕೊಡಿ ಅಂತ. ಇವತ್ತಿನ ಈ ಒಂದು ದಿನದಲ್ಲಿ ನಾವು ದ್ವಿತೀಯ PUCಯ ಇಂಗ್ಲಿಷ್ 4 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು, 4 ಅಂಕದ ಪ್ರಶ್ನೆ ಇದೆ ಇಲ್ಲಿ ನೋಡಿ 4 ಅಂಕದ ಇಲ್ಲಿ ಪ್ರಶ್ನೆಗಳದಾವೆ. ಅಂದ್ರೆ ಈ ಎಲ್ಲ ಪ್ರಶ್ನೆ ಒಂದೇ ಆಗಿರುತ್ತೆ. ಇಲ್ಲಿ 3 ಪ್ರಶ್ನೆಗಳಿಗೆ ಇದೇ ಆನ್ಸರ್ ಆಗಿರುತ್ತೆ, ಕೆಳಗಡೆ ಆನ್ಸರ್ ಇದೆ, ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ವೇಟ್ ಮಾಡಿ, ಇಲ್ಲಿ ನೋಡಿ, ಆಯ್ತಾ? ಇದಕ್ಕೆ ಇಲ್ಲಿ ಆನ್ಸರ್ ಇದೆ, ವೇಟ್ ಮಾಡಿ ಒಂದು ನಿಮಿಷ. ಇಲ್ಲಿ ನೋಡಿ, ಆಯ್ತಾ? ಇಲ್ಲಿ 4 ಅಂಕದ ಪ್ರಶ್ನೆಗಳದಾವೆ. ಈ 3 ಪ್ರಶ್ನೆಗಳಿಗೆ ಇದೇ ಆನ್ಸರ್ ಆಗಿರುತ್ತೆ. ಇಲ್ಲಿ ಹಿಡಿದು ಇಲ್ಲಿ ಮಠ ಆನ್ಸರ್ ಆಗಿರುತ್ತೆ, ಆಯ್ತಾ? ಇಲ್ಲಿ ಮಠ ಆನ್ಸರ್ ಆಗಿರುತ್ತೆ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಬಾಯಟ್ ಮಾಡ್ಕೊಳ್ಳಿ, ಆಯ್ತಾ? ಇವಾಗ ಯಾರೆಲ್ಲ ಸಮರಿ ಆಲ್ರೆಡಿ ಬಾಯಟ್ ಮಾಡಿದಾರ, ಓಕೆ. ಯಾವುದೇ ಒಂದು ಪ್ರಶ್ನೆ ಕೇಳಿ 4 ಅಂಕದ ಪ್ರಶ್ನೆಯಲ್ಲಿ, ಆಯ್ತಾ? ಅವರು ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಿರ್ತಾರೆ, ನೀವು ಏನಿದೆ ಸಮರಿನೇ ಬರೀರಿ, ಆಯ್ತಾ? ಇನ್ ಎ ಸನ್ನಿ ಮಾರ್ನಿಂಗ್ ಈಸ್ ಎ ಕಾಮಿಡಿ ಆಫ್ ಇನ್ ಎ ಒನ್ ಡೇ ಆಕ್ಟ್ ಅಂತ ಇಲ್ಲಿದೆ. ಸೊ ಹಿಂಗೆ ನೀವು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಪೇಜ್, ಆಯ್ತಾ? ಒಂದು ಪೇಜಿಂದ ಹಾಫ್ ಪೇಜ್ ಬರೀರಿ ಸಾಕು, ಆಯ್ತಾ? ಒಂದು ಪೇಜ್ ಬರೀದು ಇನ್ನೊಂದು ಹಾಫ್ ಪೇಜ್ ಬರೀರಿ ಸಾಕು. ಅಷ್ಟೇ ಮಾಡೋದ್ರಿಂದ ನಿಮಗೆ 4ಕ್ಕೆ 4 ಅಂಕ ಕೊಡ್ತಾರೆ, ಆಯ್ತಾ? ಇದು ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ ಈ ಒಂದು ಪ್ರಶ್ನೆಗಳಾಗಿರುತ್ತೆ. ಈ ಪ್ರಶ್ನೆಗಳಿಗೆ ಇದು ಆನ್ಸರ್ ಆಗಿರುತ್ತೆ, ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನೀವು ಒಂದು 4 ಅಂಕದ ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ, ಯಾಕೆಂದ್ರೆ 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಒಂದು ಸಮರಿಯಲ್ಲಿ ಕೇಳಲಾಗೋದು ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ. ಈ ಒಂದು PDF ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೊಟ್ಟಿರ್ತೀನಿ. ನೀವು ಏನು ಇವಾಗ ಕಮೆಂಟ್ ಮಾಡಕ್ಕೆ ಹೋಗ್ತಿರಲ್ಲ, ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು PDF ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದೇನು, ನಾನು ಆಲ್ರೆಡಿ 80/80 ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ. ಯಾರಿಗೆಲ್ಲ ಇಂಗ್ಲೀಷ್ ಗ್ರಾಮರ್ ಬರಲ್ಲ, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆಗಿರ್ಬೋದು, ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಪ್ಯಾಸೇಜ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಸ್ಪೀಚ್ ರೈಟ್ ಆಗಿರ್ಬೋದು, ಅದೇ ರೀತಿ ಗಿವನ್ ಇಂದ ಬಾಕ್ಸಸ್ ಕೊಟ್ಟಿರ್ತಾರೆ ಆ ಒಂದು ಪ್ರಶ್ನೆ ಆಗಿರ್ಬೋದು, ಮತ್ತು ಅದೇ ರೀತಿ ಹೊಸದಾಗಿ ಕ್ವಶನ್ ಕೇಳಿದ್ದಾರೆ ನಿಮಗೆ ಸೆಕ್ಷನ್ D ನಲ್ಲಿ, ಆ ಹೊಸದಾಗಿ ಪ್ರಶ್ನೆಗಳಾಗಿರ್ಬೋದು ಗ್ರಾಮರಲ್ಲಿ, ಆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಅದ್ರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಆ ಒಂದು ವಿಡಿಯೋ ನೋಡಿಲ್ಲ ಅಂದರೆ ಯಾರು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 80/80 ಆಫ್ ಇಂಗ್ಲೀಷ್ ಅಂತ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೇನೆ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೇನೆ. PDF ಕೂಡ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಆಯ್ತಾ? ಸನ್ನಿ ಮಾರ್ನಿಂಗ್ ಅಧ್ಯಾಯ ಮೇಲೆ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. 4 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಇದು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಹಿಡಿದು ಇಲ್ಲಿ ಮಠ ಆನ್ಸರ್ ಮಾಡಿ, ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಆಯ್ತು. ಇವಾಗ ಈ ಒಂದು ಅಧ್ಯಾಯ ಯಾವ ಒಂದು ಅಧ್ಯಾಯ ಅಂದರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಸಮರಿನೇ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯ್ತಾ? ಯಾವ ಒಂದು ಪ್ರಶ್ನೆ, ಈ ಒಂದು ಪ್ರಶ್ನೆ, ಈ ಒಂದು ಪ್ರಶ್ನೆ, ಈ ಒಂದು ಪ್ರಶ್ನೆ, ಈ 3 ಪ್ರಶ್ನೆ ಒಂದೇ ಆನ್ಸರ್ ಆಗಿರುತ್ತೆ. ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಈ 3 ಪ್ರಶ್ನೆ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರುತ್ತೆ ಫೈನಲ್ ಎಕ್ಸಾಮ್ನಲ್ಲಿ, ಆಯ್ತಾ? ಈ ಒಂದು ಪ್ರಶ್ನೆ ಕೇಳಿದಾಗ ನೀವು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನಂತ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಈಸ್ ಎನ್ ಎಸ್ಸೇ ರಿಟನ್ ಬೈ ವಂದನಾ ಶಿವ, ಆಯ್ತಾ? ಇಟ್ ಡೀಲ್ಸ್ ವಿತ್ ಮಾಡರ್ನ್ ಐಡಿಯಾಸ್ ಸಚ್ ಆಸ್ ದ ಡಿಫಾರೆಂಟೇಷನ್ ಇಕೋಸಿಸ್ಟಮ್, ಆಯ್ತು, ಬಯೋಡೈವರ್ಸಿಟಿ, ಆಯ್ತಾ? ಆರ್ಗಾನಿಕ್ ಫಾರ್ಮಿಂಗ್ ಆ್ಯಂಡ್ ರೈಟ್ಸ್ ಆಫ್ ನೇಚರ್ ಅಂತ ಈ ರೀತಿ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆಯ್ತಾ? ಇಲ್ಲಿ ಹಿಡಿದು, ಆಯ್ತಾ? ಇಲ್ಲಿ ಹಿಡಿದು ಇಲ್ಲಿ ಮಠ ಇದು ಆನ್ಸರ್ ಆಗಿರುತ್ತೆ, ಆಯ್ತಾ? ಇಷ್ಟು ಆನ್ಸರ್ ಇದು. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಇದು 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ನಿಮಗೆ. ನೆಕ್ಸ್ಟ್, ಆಯ್ತಾ? ಇದು ಸಮರಿ ಆಗಿತ್ತು, 2 ಆಯ್ತು. ಇವಾಗ ಸನ್ನಿ ಮಾರ್ನಿಂಗ್ ಆಯಿತು, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಆಯಿತು. ಇವಾಗ ಟು ಡಿಯರ್ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಿದರೆ ಯಾವುದೇ ಒಂದು ಪ್ರಶ್ನೆ ಕೇಳಿ, ಆಯ್ತಾ? ಈ 3 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಬಂದೇ ಬರುತ್ತೆ, ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಒಂದು 4 ಅಂಕದ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಇಲ್ಲಿ ಹಿಡಿದು ಇಲ್ಲಿ ಮಠ ಆನ್ಸರ್ ಆಗಿರುತ್ತೆ, ಆಯ್ತಾ? ಆನ್ಸರ್ ಇಲ್ಲಿ ಮಠ ಆನ್ಸರ್ ಆಗಿರುತ್ತೆ. ಇವಾಗ ದ ಗಾರ್ಡನರ್ ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಮಾಡಲೇಬೇಕು, ಕಂಪಲ್ಸರಿ, ಆಯ್ತಾ? ಫಿಕ್ಸ್ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಈ ಒಂದು ಅಧ್ಯಾಯ ಮೇಲೆ. ಟು ಡಿಯರ್ ಅಧ್ಯಾಯ ಮೇಲೆ ನಿಮಗೆ ಮೇ ಬಿ ನನ್ನ ಪ್ರಕಾರ ಕೇಳಿಲ್ಲ ಅಂದರೆ 4 ಅಂಕದ ಪ್ರಶ್ನೆಯಲ್ಲಿ ದ ಗಾರ್ಡನರ್ ಅಧ್ಯಾಯ ಮೇಲೆ, ಸನ್ನಿ ಮಾರ್ನಿಂಗ್, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅಧ್ಯಾಯ ಮೇಲೆ ನೀವು ಈ 3 ಅಧ್ಯಾಯ ಮೇಲೆ ಸಮರಿ ನೀವು ಮಾಡಲೇಬೇಕು, ಆಯ್ತಾ? ಇಲ್ಲಿ ನೋಡಿ, ದ ಗಾರ್ಡನರ್ ಅಧ್ಯಾಯ ಮೇಲೆ ಈ 3 ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಇದರೊಳಗಿಂದು ಬರುತ್ತೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಬಟ್ ಇದೇ ಆನ್ಸರ್ ನೀವು ಮಾಡಬೇಕು. ಏನಂತ ಬರೀಬೇಕು, ದ ಗಾರ್ಡನರ್ ಇಸ್ ಎ ಶಾರ್ಟ್ ಸ್ಟೋರಿ ಬೈ P. ಲಂಕೇಶ್. ಇಟ್ ಟೆಲ್ಸ್ ಅ ಸ್ಟೋರಿ rivalry and it is the consequence. The story is
ಟೋಲ್ ಇನ್ ದ ಮಲ್ಟಿಪಲ್ ನರೇಟಿವ್ ಟೆಕ್ನಿಕ್ ವಿಚ್ ಮೆಸ್ಟ್ರಿ ಆಫ್ ಹ್ಯೂಮನ್ ರಿಲೇಶನ್ಶಿಪ್ ಅಂತ ಈ ರೀತಿಯ ಆನ್ಸರ್ ಇದೆ. ಸೊ ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಆನ್ಸರ್ ಬರಿಬೇಕಾಗಿರುತ್ತೆ. ನೀವು ಎಲ್ಲಿವರೆಗೆ ಡೆತ್ ಆಟ್ ದ ಎಂಡ್ ಅಂತ ಇಲ್ಲಿವರೆಗೆ ಆನ್ಸರ್ ಬರಿಬೇಕಾಗಿರುತ್ತೆ. ಆಯ್ತಾ. ಸೊ ಇವಾಗ ನೆಕ್ಸ್ಟ್ ಚಾಪ್ಟರ್ ಟು ದ ಫುಡ್ ಫ್ರಮ್ ಇಟ್ ಇಸ್ ಚೈಲ್ಡ್. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಕೇಳಿದರೆ, ಸೊ ಈ ಒಂದು 2 ಪ್ರಶ್ನೆ ನಿಮಗೆ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ಆನ್ಸರ್ ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಆನ್ಸರ್ ಆಗಿರುತ್ತೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ. ಅದೇ ರೀತಿ ಇವಾಗ ಈ ಒಂದು ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಮಾಡ್ಕೊಂಡು ಬಿಡಿ, ಯಾಕೆಂದರೆ ಎಮರ್ಜೆನ್ಸಿಗೆ ಇಟ್ಕೊಳ್ಳಿ. ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಒಂದು ಸಮರಿ ಕೇಳಲಾಗುವುದು. ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್. ಈ ಒಂದು ಅಧ್ಯಾಯ ಮೇಲೆ ಇಲ್ಲಿ ಪ್ರಶ್ನೆ ಇದಾವೆ, ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಯಲ್ಲಿ. ಸೊ ಇದು ನಿಮಗೆ ಯೂಸ್ ಆಗುತ್ತೆ. ಆಯಿತಾ. ಸೊ ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಇದು ಸಮರಿ ಆಗಿರುತ್ತೆ. ಆಯಿತಾ. ಇವಾಗ ನೆಕ್ಸ್ಟ್ ಚಾಪ್ಟರ್ ಅಕಾರ್ಡಿಂಗ್ ಟು ದ ಸ್ಪೀಕರ್. ನೋಡಿ, ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ. ಇದಕ್ಕೆ ಸಮರಿ ಇಲ್ಲಿದೆ. ಆಯಿತಾ. ಈ ಒಂದು PDF ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಆಯಿತಾ. ನೆಕ್ಸ್ಟ್ ಚಾಪ್ಟರ್ ಇವಾಗ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಮಾಡಲೇಬೇಕು. ಆಯಿತಾ. ನೀವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು 4 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅದಾವೆ. ಈ 3 ಪ್ರಶ್ನೆ ಒಂದೇ, ಇದಕ್ಕೆ ಆನ್ಸರ್ ನೀವು ಇದಷ್ಟೇ ಆನ್ಸರ್ ಮಾಡಿರಿ. ಆಯಿತಾ. ಇಲ್ಲಿ ಹಿಡಿದು ಜಪಾನ್ ಆ್ಯಂಡ್ ಬ್ರೆಜಿಲ್, ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಆನ್ಸರ್ ಮಾಡಿ. ಆಯಿತಾ. ಇಲ್ಲಿವರೆಗೆ ಜಪಾನೀಸ್ ಆ್ಯಂಡ್ ಬ್ರೆಜಿಲಿಯನ್ಸ್ ಇಲ್ಲಿವರೆಗೆ ಆನ್ಸರ್ ಮಾಡಿ. ಆಯಿತಾ. ಅದೇ ರೀತಿ ಇವಾಗ ನೆಕ್ಸ್ಟ್ ಚಾಪ್ಟರ್ ವೇರ್ ದಿರ್ ಇಸ್ ಎ ವಿಲ್. ಈ ಒಂದು ಅಧ್ಯಾಯ ಮೇಲೆ ನೀವು ಸಮರಿ ಮಾಡಲೇಬೇಕು 4 ಅಂಕದ ಪ್ರಶ್ನೆ. ಆಯಿತಾ. ವೇರ್ ದಿರ್ ಇಸ್ ಎ ವಿಲ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಈ 3 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಬಂದೇ ಬರುತ್ತೆ, ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇದಕ್ಕೆ ಆನ್ಸರ್ ಇಲ್ಲಿದೆ, ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಆನ್ಸರ್ ಮಾಡಬೇಕು. ಎಲ್ಲಿವರೆಗೆ ಹರ್ ಹಸ್ಬೆಂಡ್ ಅಂತ ಇದೆಯಲ್ಲ, ಇಲ್ಲಿವರೆಗೆ ಆನ್ಸರ್ ಮಾಡಬೇಕು. ಅದೇ ರೀತಿ ಹರ್ ಹಸ್ಬೆಂಡ್ಸ್ ಇಲ್ಲಿವರೆಗೆ ಆನ್ಸರ್ ಮಾಡಬೇಕು. ಇವಾಗ ವಾಟರ್ ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಸಮರಿ ಮಾಡಲೇಬೇಕು. ಆಯಿತಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಈ 2 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಇದಕ್ಕೆ ಆ ವಾಟರ್ ಅಧ್ಯಾಯ ಮೇಲೆ ನಿಮಗೆ ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಆನ್ಸರ್ ಇದೆ. ಆಯಿತಾ. ಸೊ ಇದು 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿತ್ತು ಸ್ನೇಹಿತರೆ. ಆಯಿತಾ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ. ಆಯಿತಾ. ಅದೇ ರೀತಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆ ಕೇಳಂಗಿಲ್ಲ. ಆಯಿತಾ. ಓನ್ಲಿ ನಿಮಗೆ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ನಲ್ಲಿ ಕ್ವಶನ್ ಕೇಳ್ತಾರೆ. ಬಟ್ ಕೇಳಿದರೆ ಸೊ ನೋಡ್ಕೊಳ್ಳಿ, ಇಲ್ಲಿ ಕ್ವಶನ್ಸ್ಗಳಿದಾವೆ. ಸೊ ಇದಕ್ಕೆ ಇಲ್ಲಿ ಆನ್ಸರ್ ಇದೆ, ಇಷ್ಟು ನೋಡ್ಕೊಳ್ಳಿ. ಆಯಿತಾ. ಸೊ ನನ್ನ ಪ್ರಕಾರ ರೋಮಿಯೋ ಆ್ಯಂಡ್ ಜೂಲಿಯಟ್ ಈ ಬಾರಿ 2025ನಲ್ಲಿ ಕೇಳಂಗಿಲ್ಲ. ಆಯಿತಾ. ಇವಾಗ ಇಲ್ಲಿ ದ ವೋಟರ್ ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಮಾಡಲೇಬೇಕು. ಆಯಿತಾ. ದ ವೋಟರ್ ಅಧ್ಯಾಯ ಮೇಲೆ ಸಮರಿ ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಸೊ ಇದಕ್ಕೆ ಆನ್ಸರ್ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದೇನೆ. ಸೊ ಆನ್ಸರ್ ಇಷ್ಟು ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ದ ವೋಟರ್ ಅಧ್ಯಾಯ ಮೇಲೆ ಇದು 4 ಅಂಕದ ಪ್ರಶ್ನೆ ಆಗಿತ್ತು. ಸೊ ಮೇನ್ ನೀವು ಯಾವ ಒಂದು ಅಧ್ಯಾಯ ಮೇಲೆ ಸೊ ನೋಡ್ಕೋಬೇಕಂದ್ರೆ ಸಂಡೇ ಮಾರ್ನಿಂಗ್ ಅಧ್ಯಾಯ ಮೇಲೆ ನೀವು ಒಂದು ಸಮರಿ ಮಾಡ್ಕೋಬೇಕು 4 ಅಂಕದ ಪ್ರಶ್ನೆಯಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್. ಅದೇ ರೀತಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಈ ಒಂದು ಅಧ್ಯಾಯ ಮೇಲೆ 4 ಅಂಕದ ಒಂದು ಪ್ರಶ್ನೆ ನೀವು ಮಾಡಲೇಬೇಕು. 2 ಆಯಿತು. ಅದೇ ರೀತಿ 2 ಡಿಯರ್ ಅಧ್ಯಾಯ ಮೇಲೆ ನೀವು ಆಪ್ಷನ್ ಇಟ್ಕೊಳ್ಳಿ, ಕೇಳಿದರೆ ಬರೀರಿ, ಇಲ್ಲಾಂದರೆ ಬಿಟ್ಟಾಕಿ. ಆಯಿತಾ. ದ ಗಾರ್ಡ್ನರ್ ಅಧ್ಯಾಯ ಮೇಲೆ ನೀವು ಒಂದು 4 ಅಂಕದ ಒಂದು ಪ್ರಶ್ನೆ ಮಾಡಲೇಬೇಕು. 3 ಪ್ರಶ್ನೆ ಆಯಿತು. ಆಯಿತಾ. ದ ಗಾರ್ಡ್ನರ್. ಅದೇ ರೀತಿ ಟು ದ ಫುಡ್ ಫಾರ್ಮ್ ಇಟ್ ಇಸ್ ಚೈಲ್ಡ್ ಈ ಒಂದು ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಮಾಡಲೇಬೇಕು. ಆಯಿತಾ. ಅದೇ ರೀತಿ 4 ಆಯಿತು. ಆಯಿತಾ. ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಸಮರಿ 5 ಪ್ರಶ್ನೆ ಆಯಿತು. 5 ಸಮರಿ ಆಯಿತು. ಅದೇ ರೀತಿ ನೋಡಿ, ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಈ ಒಂದು ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಸಮರಿ ನೋಡ್ಕೊಳ್ಳಿ. ಅದೇ ರೀತಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಮಾಡಲೇಬೇಕು. ಆಯಿತಾ. ಸೊ ಸಮರಿ ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಯಲ್ಲಿ. ಅದೇ ರೀತಿ ವೇರ್ ದಿರ್ ಇಸ್ ಎ ವಿಲ್ ಈ ಒಂದು ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಸಮರಿ ಮಾಡಲೇಬೇಕು. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಇದು ಆನ್ಸರ್ ಮಾಡಿರಿ ಸಾಕು. ಆಯಿತಾ. ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಫೈನಲ್ ಎಕ್ಸಾಮ್ನಲ್ಲಿ. ಅದೇ ರೀತಿ ವಾಟರ್ ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಮಾಡಲೇಬೇಕು, ಕಂಪಲ್ಸರಿ. ಅದೇ ರೀತಿ ಇಲ್ಲಿ ಆನ್ಸರ್ ಹೇಳಿದ್ದೇನೆ ಆಲ್ರೆಡಿ. ಇಲ್ಲಿ ನೋಡಿ, ಇದಷ್ಟೇ ಆನ್ಸರ್ ಮಾಡಿ ಸಾಕು, ನಿಮಗೆ ಡೆಫಿನೆಟ್ಲಿ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಆನ್ಸರ್ ಮಾಡಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ಮೇಲೆ ಆಪ್ಷನ್ ಇಟ್ಕೊಳ್ಳಿ. ಆಯಿತಾ. ಅದೇ ರೀತಿ ಇಲ್ಲಿ ದ ವೋಟರ್ ಅಧ್ಯಾಯ ಮೇಲೆ ನೀವು 4 ಅಂಕದ ಒಂದು ಪ್ರಶ್ನೆ ಮಾಡಲೇಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ. ಸಾಕು, ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಈ ರೀತಿಯಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ನಾನು ನಿಮಗೆ ಆನ್ಸರ್ ತೋರಿಸಿದ್ದೇನೆ. ಆಯಿತಾ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಇವಾಗ ಸಂಡೇ ಮಾರ್ನಿಂಗ್ ಮೇಲೆ ನಿಮಗೆ ನಾಳೆ ಫೈನಲ್ ಎಕ್ಸಾಮ್ನಲ್ಲಿ ಈ 3 ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ಬಂದೇ ಬರುತ್ತೆ. ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಆನ್ಸರ್ ಬರೆದು ಬಿಡ್ರಿ ಸಾಕು, ನಿಮಗೆ ಡೆಫಿನೆಟ್ಲಿ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಆಯಿತಾ. ಇವಾಗ ಅದೇ ರೀತಿ ಎವ್ರಿಥಿಂಗ್ ಐ ನೀಡ್ ಟು ನೋ ಮೇಲೆ ನಿಮ್ಗೆ ಯಾವುದಾದ್ರು ಒಂದು ಪ್ರಶ್ನೆ ಕೇಳಿದರೆ ಇಲ್ಲಿ ಪ್ರಶ್ನೆಗಳದಾವೆ. ಸೊ ಇಲ್ಲಿ ಹಿಡಿದು ಇಲ್ಲಿ ಮಟ್ಟ ಆನ್ಸರ್ ಮಾಡಿಬಿಡ್ರಿ. ಆಯಿತಾ. 1ರಿಂದ 2 ಪೇಜ್ ಆಗಿಬಿಡುತ್ತೆ ಸಾಕು, ಇಲ್ಲಾಂದರೆ 1ರಿಂದ 1/2 ಪೇಜ್ ಆಗಿಬಿಡುತ್ತೆ ಸಾಕು.
ಒಂದರಿಂದ ಹಾಫ್ ಪೇಜ್ ಇಲ್ಲಾಂದ್ರೆ 2 ಪೇಜ್ ಆಗುತ್ತೆ ಸಾಕು, 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಸೊ ಹಿಂಗೆ ಯಾವ ಅಧ್ಯಾಯ ಮೇಲೆ ನಾನು ನಿಮಗೆ ಹೇಳಿದ್ದೀನಲ್ಲ ಆ ಸಮರಿ ಇಲ್ಲಿ ವಿತ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನಿಮಗೆ ಆನ್ಸರ್ ತೋರಿಸಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು PDF ಡೆಫಿನೆಟ್ಲಿ ಓದ್ಕೊಳ್ಳಿ. ಈ PDF ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.